ಮಲೆನಾಡಿನ ಐತಿಹಾಸಿಕ ಹಾಗೂ ಪ್ರಸಿದ್ಧ ಜಾತ್ರೆಗಳಲ್ಲಿ ಒಂದಾದ ಸಾಗರದ ಮಹಾಗಣಪತಿ ಜಾತ್ರಾ ಮಹೋತ್ಸವ ಇಂದಿನಿಂದ ಆರಂಭವಾಗಿದ್ದು 5 ದಿನಗಳ ಕಾಲ ವಿಜೃಂಭಣೆಯಿಂದ ನಡೆಯಲಿದೆ. ಜಾತ್ರಾ ಮಹೋತ್ಸವದಲ್ಲಿ ಶಾಸಕ ಗೋಪಾಲಕೃಷ್ಣ ಬೇಳೂರು, ದೇವಸ್ಥಾನ ವ್ಯವಸ್ಥಾಪನಾ ಸಮಿತಿ ಸಂಚಾಲಕ ಟಿವಿ ಪಾಂಡುರಂಗ, ದೇವಾಲಯದ ಆಡಳಿತಾಧಿಕಾರಿ ಹಾಗೂ ಸಾಗರ ಉಪವಿಭಾಗಾಧಿಕಾರಿ ವೀರೇಶ್ ಕುಮಾರ್, ಇತಿಹಾಸ ಸಂಶೋಧಕ ಡಾ ಗುರುರಾಜ್ ಕಲ್ಲಾಪುರ್ ಮತ್ತಿತರರು ಪಾಲ್ಗೊಂಡು ಭಕ್ತಾದಿಗಳ ಜತೆ ಸೇರಿ ರಥ ಎಳೆದು ಪುನೀತರಾದರು. ಬಳಿಕ ಮಹಾಗಣಪತಿಯ ರಥ ಸಾಗರ ಪಟ್ಟಣದ ಪ್ರಮುಖ ರಸ್ತೆಗಳು, ರಾಜಬೀದಿಗಳಲ್ಲಿ ಸಂಚರಿಸಿತು. ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಆಗಮಿಸಿದ್ದ ಭಕ್ತಾದಿಗಳು ಜಾತ್ರಾ ಮಹೋತ್ಸವವನ್ನು ಆನಂದಿಸಿ ಕಣ್ತುಂಬಿಕೊಂಡರು. ಇದೇ ವೇಳೆ ಭಕ್ತರಿಗೆ ಪ್ರಸಾದ ವಿತರಣಾ ಕಾರ್ಯಕ್ರಮವೂ ಜರುಗಿತು. ಇಂದಿನಿಂದ ಆರಂಭವಾದ ಜಾತ್ರೆ 5 ದಿನಗಳ ಕಾಲ ನಡೆಯಲಿದ್ದು, ಪ್ರತಿನಿತ್ಯ ಜಾತ್ರಾ ಮಹೋತ್ಸವದಲ್ಲಿ ವಿಧ ವಿಧವಾದ ಪೂಜಾ ಕೈಂಕರ್ಯಗಳು, ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಲಿದ್ದು, ಸಾವಿರಾರು ಭಕ್ತರು ಆಗಮಿಸಿ ದೇವರ ಕೃಪೆಗೆ ಪಾತ್ರರಾಗಲಿದ್ದಾರೆ. ದೂರದರ್ಶನದೊಂದಿಗೆ ಭಕ್ತ ಮಂಜುನಾಥ ಧಾರವಾಡ ಪ್ರತಿ ವರ್ಷ ಈ ಜಾತ್ರಾ ಮಹೋತ್ಸವಕ್ಕೆ ಆಗಮಿಸಲಿದ್ದು, ಕೆಳದಿಯ ಕಾಲದಲ್ಲಿ ನಿರ್ಮಾಣವಾಗಿರುವ ಶಿಲ್ಪಕಲೆಯಿಂದ ದೇವಾಲಯ ಹೆಸರುವಾಸಿಯಾಗಿದೆ ಎಂದರು. ಈ ಬಿಸಿಲಿನ ಇದಕ್ಕಾಗಿ ಪಾನಕದ ವ್ಯವಸ್ಥೆ ಹಾಗೂ ಊಟದ ವ್ಯವಸ್ಥೆಯನ್ನೆಲ್ಲ ಮಾಡಿದ್ದಾರೆ. ಡಾ ಗುರುರಾಜ್ ಕಲ್ಲಾಪುರ್ ಕೆಳದಿಯ ಅರಸರು ಕಲೆ, ಸಾಹಿತ್ಯ ಮತ್ತು ಸಂಸ್ಕೃತಿಗೆ ಹೆಚ್ಚಿನ ಮಹತ್ವ ನೀಡುತ್ತಾ ಬಂದಿದ್ದು, ಕೆಳದಿಯ ದೊರೆ ವೆಂಕಟಪ್ಪ ನಾಯಕನ ಕಾಲದಲ್ಲಿ ಅನೇಕ ದೇವಾಲಯಗಳನ್ನು ನಿರ್ಮಿಸಲಾಗಿದೆ. ಈ ಮಹಾಗಣಪತಿ ದೇವಾಲಯಕ್ಕೂ ಕೆಳದಿಯ ನಂಟಿದೆ ಎಂದು ಹೇಳಿದರು. ಕೆಳದಿಯ ಅರಸರು ರಾಮೇಶ್ವರ ದೇವಾಲಯ, ವೀರಭದ್ರ, ಪಾರ್ವತಿ ಟೆಂಪಲ್ ಮತ್ತೆ ಈ ಕೇರಿಯಲ್ಲಿ ಅಘೋರೇಶ್ವರ ದೇವಾಲಯ ವಿಶೇಷವಾಗಿ ನೋಡಬೇಕಾದಂತಹ ಅತ್ಯಂತ ಎತ್ತರದ ವಿಸ್ತಾರವಾದಂತಹ ಒಂದು ದೇವಾಲಯ, ಅದನ್ನು ನೋಡಲೇಬೇಕು. ವೀರೇಶ್ ಕುಮಾರ್ 5 ದಿನಗಳ ಕಾಲ ನಡೆಯುವ ಜಾತ್ರಾ ಮಹೋತ್ಸವದಲ್ಲಿ ಸುಮಾರು 50,000 ಭಕ್ತರು ಪಾಲ್ಗೊಳ್ಳುವ ನಿರೀಕ್ಷೆ ಇದೆ ಎಂದರು. ಎಲ್ಲರನ್ನು ಒಳಗೊಂಡಂತೆ ನಮ್ಮ ಜನಸಾಮಾನ್ಯರು ಕೂಡ ಸಾಕಷ್ಟು ಸಹಕಾರ ನೀಡಿದ್ದಾರೆ. ಈ ನಿಟ್ಟಿನಲ್ಲಿ ನಮ್ಮ ಸಾಗರದಲ್ಲಿ ಮುಂದಿನ 5 ದಿನಗಳಿಗೆ ನಾವು ವಿಜೃಂಭಣೆಯಿಂದ ಮಹಾಗಣಪತಿ ರಥೋತ್ಸವವನ್ನು ಆಚರಣೆ ಮಾಡಿದ್ದೇವೆ. ಟಿವಿ ಪಾಂಡುರಂಗ ರಾಜ್ಯ ಸರ್ಕಾರದ ಧಾರ್ಮಿಕ ದತ್ತಿ ಇಲಾಖೆ ವ್ಯಾಪ್ತಿಗೆ ಒಳಪಡುವ ಈ ದೇವಾಲಯ ತನ್ನ ಶಿಲ್ಪಕಲೆ ಮತ್ತು ಸಾಂಪ್ರದಾಯಿಕ ವಿಧಿವಿಧಾನಗಳಿಂದ ಪ್ರಸಿದ್ಧವಾಗಿದ್ದು, ರಾಜ್ಯದ ವಿವಿಧ ಮೂಲೆಗಳಿಂದ ಭಕ್ತರು ಆಗಮಿಸಲಿದ್ದು, ಭಕ್ತರಿಗೆ ಬೇಕಿರುವ ಅಗತ್ಯ ವ್ಯವಸ್ಥೆ ಕಲ್ಪಿಸಲಾಗಿದೆ ಎಂದು ತಿಳಿಸಿದರು. ಮಹಾದ್ವಾರವನ್ನು ಶಿಲಾಮಯ ಮಹಾದ್ವಾರ ನಿರ್ಮಿಸ್ತಾ ಇದ್ದೇವೆ ಹಾಗೂ ಎದುರುಗಡೆ ಮಹಾಮಂಟಪವನ್ನು ನಿರ್ಮಿಸುತ್ತಿದ್ದೇವೆ ಹಾಗೂ ಸಭಾಮಂದಿರವನ್ನು ನಿರ್ಮಿಸುತ್ತಿದ್ದೇವೆ. ಸರ್ಕಾರದಿಂದ ನಮಗೆ 65 ಲಕ್ಷಗಳ ದುಡ್ಡು ಬಂದಿದೆ.